ನಮಸ್ಕಾರ ಸ್ವಾಮಿ. ನಾನು ಬಾಬು ಮುಜಾವರ್, ರಾಮನಗರ ವಿಭಾಗ ಮಾಗಡಿ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಮತ್ತು ನನಗೆ ಕೃಷ್ಣಪ್ಪ ಮಾದರ್ ಎನ್ನುವ ವ್ಯಕ್ತಿ ರಾಮನಗರ ಘಟಕದಲ್ಲಿ ಅವರು ಚಾಲಕ ನಿರ್ವಾಹಕನಾಗಿ ಕೆಲಸ ಮಾಡುತ್ತಿದ್ದಾರೆ. ನನ್ನ ಮುಂಬಡ್ತಿ ಈ ಥರ ಆಗಿರೋಗೋಸ್ಕರ ನನಗೆ ಮುಂಬಡ್ತಿ ಕೊಡಿಸುತ್ತೇನೆ ಎಂದು ನನ್ನ ಹತ್ತಿರ 50,000 ರೂಪಾಯಿಗಳು ಈ ಥರ ಲಂಚದ ರೂಪವಾಗಿ ತೆಗೆದುಕೊಂಡಿರ್ತಾರೆ. ನಾನು ಈ ಥರ ಎಲ್ಲ ಕೆಲಸಗಳು ಮಾಡಿಕೊಡುತ್ತೇನೆ ಎಂದು ನನ್ನ ಥರನೇ ಪ್ರತಿಯೊಬ್ಬರಿಗೂ ಈ ಥರ ಮಾಡಿದ್ದಾನೆ, ಸುಮಾರು ಜನಕ್ಕೂ ಈ ಥರ ಮಾಡಿದ್ದಾನೆ ನನಗೆ ಗೊತ್ತಿರೋ ಥರ. ಆದರೆ ನಂದು ಕೂಡ 50,000 ತಗೊಂಡು 2024ರಲ್ಲಿ ಜನವರಿಯಲ್ಲಿ ಕೊಟ್ಟಿರುತ್ತೇನೆ. ಈಗ ಹಣವನ್ನು ಕೇಳಿದರೆ ಹಣವನ್ನು ಕೊಡ್ತಾ ಇಲ್ಲ. ಮತ್ತು ನನ್ನ ಮುಂಬಡ್ತಿ ಕೇಳಿದರೆ ಹೋಗಯ್ಯೋ ನೀನು ಈ ಥರ ಮಾಡಿದರೆ ಆಗಲ್ಲ, ಅವೆಲ್ಲ ಸಾಹೇಬರು ಆಗಲ್ಲ ಅಂತಾರೆ, ಹಾಗೆ ಹೀಗೆ ಅಂತ ಧಮಕಿ ಹಾಕಿ ನಾನು ಇನ್ನೂ 20 ವರ್ಷ ಸರ್ವಿಸ್ ಇದೆ, ಅದೇನು ಕಿತ್ಕೋತೀರ ಹೋಗಯ್ಯೋ ಅಂತ ಹೇಳ್ಬಿಟ್ಟು ನನ್ನನ್ನು ಎದುರಿಸಿ ಕಳಿಸಿರ್ತಾನೆ. ನಾನು ಪ್ರತಿ ಸಾರಿ ಅವನ ಹಿಂದೆ ಹೋದರೆ ನನ್ನ ಹಿಂದೆ ಹಿಂಬಾಲಿಸಬೇಡ, ಹೋಗಯ್ಯ ನೀನು ಯಾವಾಗ ಬಾ, ಹೋಗೋ ನಾಳೆ ಕೊಡ್ತೇನೆ ಹೋಗೋ. ನಾನು ಯಾವಾಗ ಅವ್ರ ಮನೆ ಹತ್ರ ಅವನ ಡ್ಯೂಟಿ ಹತ್ರ ಅವನ ರಾಮನಗರ ಘಟಕಕ್ಕೆ ಅವನನ್ನು ಭೇಟಿ ಆದರೆ ಕೂಡ ಇದೇ ಮಾತು ಹೇಳಿ ನನ್ನನ್ನು ಕಳಿಸುತ್ತೇನೆ. ನನ್ನ ಹಿಂದೆ ಬರಬೇಡ ನೀನು, ನನಗೆ ಗೌರವಕ್ಕೆ ಧಕ್ಕೆ ಆಗುತ್ತಿದೆ, ಹೋಗು ನೀನು ಹಣ ಎಷ್ಟಯ್ಯ ಕೊಡುತ್ತೇನೆ ಎಂದು ಇದೇ ಥರ ಪ್ರತಿಯೊಬ್ಬರು ಜನಗಳಿಗೂ ಕೂಡ ಇದೇ ಥರ ಮಾಡಿರ್ತಾನೆ ಸರ್. ಸುಮಾರು ಜನಕ್ಕೆ ಕೆಲಸ ಕೊಡಿಸುತ್ತೇನೆ, ಲಕ್ಷಗಟ್ಟಲೆ ಈ ಥರ ಮಾಡಿರ್ತಾನೆ. ಇದನ್ನು ನನಗೂ ಕೂಡ 50,000 ರೂಪಾಯಿಗಳು ಆಫೀಸರಿಗೆ ಕೊಡುತ್ತೇನೆ. ಆ ಸರ್ಗಳಿಲ್ಲ, ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ, ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ನಿನ್ನ ದುಡ್ಡು ಬಿಸಾಕುತ್ತೇನೆ, ಹೋಗಯ್ಯೋ ನನ್ನ ಹಿಂದೆ ಬರಬೇಡ ಅನ್ನೋಂಥ ವಿಷಯಗಳನ್ನು ಹೇಳಿ ನನ್ನನ್ನು ತುಂಬ ಒಂಥರ ಕೀಳಮಟ್ಟದಲ್ಲಿ ನೋಡಿ ನನ್ನನ್ನು ಬೆದರಿಸಿ ಕಳಿಸುತ್ತಾನೆ. ಸ್ವಾಮಿ, ಈ ಹಣವನ್ನು ಯಾವುದೇ ರೂಪವಾಗಿ ನನಗೆ ಅವನಿಂದ ಕೊಡಿಸುವ ಕೆಲಸವನ್ನು ತಾವುಗಳು ಮಾಡುತ್ತಾರೆ ಎಂದು ತಮ್ಮ ಪಾದಕ್ಕೆ ಶರಣಾಗಿರುತ್ತೇನೆ. ಮತ್ತು ಬೇರೆಯವ್ರ ಹತ್ರ ಈ ಥರ ಮಾಡಿದಾರಾ? ಬೇರೆಯವ್ರ ಹತ್ರ ಮಾಡಿದರೆ ಗುರುನಾಥ ಎಂಬುವರು ಅವರ ಹೆಂಡತಿ ಕೆಲಸ ಕೊಡಿಸುತ್ತೇನೆ ಎಂದು 3 ಲಕ್ಷ ರೂಪಾಯಿಗಳು ಅವರ ಹತ್ರನೂ ತೆಗೆದುಕೊಂಡಿರ್ತಾರೆ. ಪ್ರತಿಯೊಬ್ಬರ ಈ ಥರ ಸುಮಾರು ಆಣೆಕಲ್ಲಲ್ಲಿ ಸುಮಾರು ಜನಕ್ಕೂ ಈ ಥರ ಮಾಡಿದ್ದಾನೆ. ಅದನ್ನು ಎಲ್ಲ ಈ ಥರ ಆಗಿದೆ. ನಂದು ಈ ಥರ ನಾನು ಅವನ ಇದು ಆಗಿದ್ದೀನಿ ಸರ್. ಅದಕ್ಕೋಸ್ಕರ ನನ್ನ ದುಡ್ಡನ್ನು ನೀವು ಕೊಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಅವರು ಕೋವರ್ಕರ್ ಮಾಡ್ತಾರಾ? ಹಾಂ ಸರ್, ಅವ್ರು ಕೋವರ್ಕ್ ಮಾಡ್ತಾರೆ ಸರ್ ರಾಮನಗರದಲ್ಲಿ. ಅದು ಇವರು ಅವ್ರ ಹೆಂಡತಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಅವರು ಏನು ಆನೇಕಲ್ ಡಿಪೋದಲ್ಲಿ ಕೆಲಸ ಮಾಡ್ತಿದ್ರು, ಡೆತ್ ಆಗಿದ್ದವರಾ? ಡೆತ್ ಆಗಿದ್ದಾರೆ ಸರ್. ಅವ್ರ ಹೆಂಡತಿಗೆ ಕೆಲಸ ಕೊಡಿಸೋದಕ್ಕೆ ಇವರು 3 ಲಕ್ಷ ದುಡ್ಡು 3 ಲಕ್ಷ ತೊಗೊಂಡಿದ್ದಾರಂತೆ. ಯಾಕೆ ಆ ಥರ ಮಾಡೋರು ಇವರು? ನನ್ನ ಹತ್ರ ಅವ್ರ ತಾತ ನನ್ನ ಹತ್ರ ಹೇಳಿದ್ರು ಸರ್. ಓಹೋ, ಅವ್ರ ತಂದೆ ಕಡೆಯಿಂದ ಕಿತ್ಕೊಂಡಿದ್ದಾರೆ. ಓಕೆ. ಈಗ ನೀವು ಕೊಟ್ಟು ಅವ್ರಿಗೆ ಎಷ್ಟು ವರ್ಷ ಆಯಿತು? ಈಗ ನಾನು 13 ತಿಂಗಳಾಯ್ತು ಸರ್. 13 ತಿಂಗಳಾಯಿತು. ನಿಮ್ಮ ಕೆಲಸ ಏನೂ ಆಗಲಿಲ್ಲ? ಆಗಿಲ್ಲ ಸರ್. 14 ತಿಂಗಳಾಯ್ತು ಸರ್. ಅಧಿಕಾರಿಗಳು ಗಮನಕ್ಕೆ ಏನಾದ್ರು ತಂದಿಲ್ಲ? ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಸರ್. ಅವ್ರ ಮನೆ ಹತ್ರ ಹೋಗೋದು, ಅವ್ನ ಹಿಂದೆ ಹೋಗೋದು, ಅವ್ನು ಕೇಳಿದಾಗೆಲ್ಲ ಫೋನ್ ಮಾಡಿದ್ರೆ ನನ್ನ ಫೋನು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಸರ್. ಬೇರೆ ಕಡೆಯಿಂದ ಫೋನ್ ಮಾಡಿದ್ರೆ ಬೇರೆಯವ್ರ ಹತ್ರ ಮಾತಾಡ್ತಾನೆ. ನಾನು ಬಾಬು ಮುಜಾರ್ ಸರ್, ನನ್ನ ಹಣ ಕೊಡಿ ಅಂತ ಕೇಳಿದಾಗ ಫೋನ್ ಕಟ್ ಮಾಡ್ತಾನೆ. ಟವರ್ ಇಲ್ಲ, ಸರ್ವರ್ ಇಲ್ಲ, ಆಮೇಲೆ ಮಾಡ್ತೇನೆ ಹೋಗಯ್ಯೋ ಡ್ಯೂಟಿಲಿ ಇದೀನಿ ಅಂತ ರೂಪ ಹಾಕುತ್ತಾನೆ. ಇದು ಲೋಕಾಯುಕ್ತಕ್ಕೆ ಏನಾದರೂ ಕೊಡೋಕ್ಕೆ ಮುಂದಾದರೆ ನೀವು ಬಂದು ಹೇಳಿಕೆ ಕೊಡ್ತೀರಾ? ಹೇಳಿಕೆ ಕೊಡ್ತೀನಿ ಸರ್. ನನ್ನ ಫೋನಿಂದಾನೇ ಕಳಿಸಿರೋದು, ನಾನೇ ಕೊಟ್ಟಿರೋದು. ನಾ ಕಷ್ಟ ಬಿದ್ದು ಈ ತರ ಸಂಬಳದಲ್ಲಿ ಕೊಟ್ಟಿದ್ದೀನಿ ಸರ್. ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಎಂಕ್ವೈರಿಗೆ ನೀವು ಹೇಳಿಕೆ ಕೊಡ್ತೀರಲ್ಲ? ಕೊಡ್ತೀನಿ ಸರ್. ಯಾವುದೇ ಹೇಳ್ತೀನಿ ಸರ್. ಎಲ್ಲದಕ್ಕೂ ಬದ್ಧನಾಗಿರ್ತೀರಾ? ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ಮಾತಾಡ್ತೀನಿ. ನಂತರ ನೀವು ಸಂಬಂಧಪಟ್ಟಂಗೆ ಏನಾದರೂ ವಿಚಾರಣೆಗೆ ಒಳಪಡಿಸಿದಾಗ ಬಂದು ನಾವು ವಿಚಾರಣೆಗೆ ನಾನು ಬಂದು ನಿಂತ್ಕೋತೀನಿ ಸರ್. ಸಹಕರಿಸ್ತೀನಿ. ಓಕೆ, ಆಯಿತು. ಮೇಲಧಿಕಾರಿಗಳಿಗೆ ಏನಂತ ಹೇಳ್ತೀರಿ? ಸರ್, ನಾನು ಈ ಥರ ಆಗಿದೆ, ನನಗೆ ಮೋಸವಾಗಿದೆ, ಅದಕ್ಕೆ ನನ್ನ ದುಡ್ಡನ್ನು ನೀವು ಮರುಕಳಿಸಿ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ.